ಓಂ ಹ್ರೀಂ ಭೈರವಿ ಕ್ಲೌಂ ಹ್ರೀಂ ಸ್ವಾಹ. ಓಂ ನಮೋ ಭಗವತೆ ರುದ್ರಾಯ ನಮಃ. ನಮಸ್ಕಾರ. ಜ್ಯೋತಿಷಕ್ಕೆ ಸಂಬಂಧಪಟ್ಟಂತೆ ನಾನು ಮಾತಾಡೋದಾದ್ರೆ ಬಹಳಷ್ಟು ವಿಚಾರಗಳಿದೆ. ಇದರಲ್ಲಿ ನಾನು ಜನಗಳಿಗೆ ಹೇಳುವಂತದ್ದು ಏನಂತಂದ್ರೆ, ಜ್ಯೋತಿಷದಲ್ಲಿ ಬಹಳ ಮೋಸ ನಡೀತಾ ಇದೆ. ಅದರಲ್ಲಿ ದೊಡ್ಡ ದೊಡ್ಡ ಪೂಜೆಗಳು, ಕಾಸ್ಟ್ಲಿ ಪೂಜೆಗಳು, ರುದ್ರಾಕ್ಷಗಳು, ಆಮೇಲೆ ಮಾಲೆಗಳು, ಆಮೇಲೆ ಬ್ರಾಸ್ಲೆಟ್ಗಳು, ಟ್ಯಾರೋಟ್ ಕಾರ್ಡು, ಆಮೇಲೆ ತುಂಬಾ ಹಾಸ್ಯಾಸ್ಪದವಾಗಿರುವಂತಹ ರೆಮಿಡೀಸ್. ಅದರಲ್ಲಿ ಬಂದು ನಿಮ್ಗೆ ನೋಡೋದಾದ್ರೆ ನಂಬರ್ ಬರೆದು ಅದನ್ನ ಸುಟ್ಟಾಕಿ ಅಂತ ಹೇಳೋದು ನ್ಯೂಮರಾಲಜಿಸ್ಟ್ಗಳು, ಹೆಸರು ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳುವಂತ ನ್ಯೂಮರಾಲಜಿಸ್ಟ್ಗಳು, ಈ ನಂಬರ್ ಅಲ್ಲಿ ಇರತ್ತೆ ಅಂತ ಹೇಳುವಂತವ್ರು. ಈ ತರ ನಾನಾ ರೀತಿಯ ಜ್ಯೋತಿಷದ ಪದ್ಧತಿಗಳನ್ನು ನೋಡಿದಾಗ ಇವೆಲ್ಲ ಜ್ಯೋತಿಷ್ಯ ಅಲ್ಲ. ಬೃಹತ್ ಪರಾಶರ ಹೋರಾಶಾಸ್ತ್ರದಲ್ಲಿ ಇರುವಂತಹ ಪರಿಹಾರಗಳನ್ನೇ ಫಾಲೋ ಮಾಡಬೇಕು. ಅದರಲ್ಲಿ ದಾನ ಮತ್ತು ಮಂತ್ರ ಜಪಗಳಿಗೆ ಬಹಳಷ್ಟು ಮಹತ್ವ ನೀಡಲಾಗಿದೆ. ಯಾಕೆಂದ್ರೆ ಮಂತ್ರಗಳಿಗಿರುವಂತಹ ವೈಬ್ರೇಷನ್ ಇಂದ ಮಾತ್ರ ಗ್ರಹಗಳ ಒಂದು ನೆಗೆಟಿವ್ ಎಫೆಕ್ಟ್ ನ ಕಡಿಮೆ ಮಾಡಬಹುದು ಅನ್ನೋ ಒಂದು ಕಾರಣಕ್ಕಾಗಿ. ಸೊ ಇದನ್ನ ಹೇಳದೆ ಯಾವ್ಯಾವ್ದೋ ಒಂದು ಹಾಸ್ಯಾಸ್ಪದವಾಗಿರುವಂತಹ, ಬಾಲಿಶವಾಗಿರುವಂತಹ, ತುಂಬಾ ಖರ್ಚು ಮಾಡುವಂತಹ ಪೂಜೆಗಳನ್ನ ಹೇಳ್ತಾ ಇದ್ದಾರೆ. ಸೊ ನಾನು ಇದ್ರ ಬಗ್ಗೆ ಜನಗಳಿಗೆ ಮಾಹಿತಿ ಕೊಡ್ಬೇಕು ಅನ್ನೋ ಕಾರಣಕ್ಕಾಗಿ ಈ ತರ ವಿಡಿಯೋಗಳನ್ನ ಮಾಡ್ತಾ ಇರುವಂತದ್ದು. ಇಲ್ಲಿ ಜ್ಯೋತಿಷ್ಯ ಏನ್ ಹೇಳುತ್ತೆ, ಪ್ರಾರಬ್ಧ ಸಂಚಿತ ಕ್ರಿಯಾಮಾನ ಕರ್ಮಗಳ, ಈಗ ಕರ್ಮಗಳೇ ನಮ್ಮ ಈ ಜೀವನಕ್ಕೆ ಕಾರಣವಾಗಿರುವಂತದ್ದು, ನಮ್ಮ ಜೀವನದಲ್ಲಿ ಹಲವಾರು ಘಟನೆಗಳಿಗೆ ಕಾರಣವಾಗಿರುವಂತದ್ದು. ಗ್ರಹಗಳು ಈ ಕರ್ಮಕ್ಕೆ ಅನುಸಾರವಾಗಿ ಫಲಗಳನ್ನು ಮಾತ್ರ ನೀಡ್ತವೆ. ಸೊ ನಮಗೆ ಇರುವಂತಹದ್ದೇನು ಜ್ಯೋತಿಷದಿಂದ, ಪತಂಜಲಿ ಮಹರ್ಷಿ, ಈಗ ಪತಂಜಲಿ ಯೋಗ ಸೂತ್ರವನ್ನು ನೋಡಿದ್ರೆ ಹೇಯಂ ದುಃಖಂ ಅನಾಗತಂ ಅಂತ, ಅಂದ್ರೆ ದುಃಖವನ್ನ ಕಡಿಮೆ ಮಾಡಿಕೊಳ್ಳುವುದಕ್ಕೆ ಉದ್ದೇಶ ಈ ಜ್ಯೋತಿಷಕ್ಕಿದೆ. ಇದರಲ್ಲಿ ಮುಖ್ಯವಾಗಿ ನಾವು ಒಂದು ಪರಿಹಾರಗಳನ್ನು ಮಾಡಿ ಆ ನೆಗೆಟಿವ್ ಎಫೆಕ್ಟ್ ನ ಕಡಿಮೆ ಮಾಡ್ಕೋಬಹುದು. ಅಂದ್ರೆ ಒಂದು ಮಳೆ ಬರುವಾಗ ನಾವು ಹೇಗೆ ಒಂದು ರೈನ್ ಕೋಟ್ ಹಾಕೊಂಡ್ರೆ ಮಳೆಯಿಂದ ರಕ್ಷಣೆ ನಮಗೆ ಸಿಗುತ್ತೋ, ಮಳೆಯನ್ನು ನಿಲ್ಸಕ್ ಸಾಧ್ಯ ಆಗಲ್ಲ, ಹಾಗೆ ಒಂದು ರಕ್ಷಣೆ. ಎರಡನೇದಾಗ ಬಂದು ನಾವು ಅದನ್ನ ಅಕ್ಸೆಪ್ಟ್ ಮಾಡ್ಕೋಬಹುದು ಸತ್ಯವನ್ನ. ಮೂರನೇದಾಗ ಅದನ್ನ ಅವಾಯ್ಡ್ ಮಾಡ್ಬೋದು, ಅನವಶ್ಯಕ ಕರ್ಮವನ್ನ ಮಾಡೋದನ್ನ ತಪ್ಪಿಸ್ಬೋದು. ಹೀಗೆ ಜ್ಯೋತಿಷನ ಇಷ್ಟು ಪ್ರಯೋಜನಗಳಿವೆ. ಮ್ಯಾಜಿಕಲ್ ರೆಮಿಡಿ ಹಾಗೆ ಇಡೀ ಜೀವನವನ್ನು ಯಾರು ಬದಲಾವಣೆ ಮಾಡೋಕ್ಕಾಗಲ್ಲ. ಪ್ರೀ ಡೆಸ್ಟಿನೇಡ್ ಆಗಿ ಎಷ್ಟೋ ಘಟನೆಗಳು ಮುಂಚಿತವಾಗಿ ನಿರ್ಧಾರವಾಗಿರುತ್ತೆ. ಸೊ ಇದನ್ನ ತಿಳ್ಕೊಬೇಕೆ ಹೊರತು ಕೆಲವರು ಹಾಸ್ಯಾಸ್ಪದವಾಗಿ ನನ್ನ ಲಾಟರಿ ನಂಬರ್ ಹೇಳಿ, ಅಥವಾ ಜ್ಯೋತಿಷ ಆಗಿದ್ರೆ ನಿಮ್ ಜೀವನ ನಿಮಗೆ ಗೊತ್ತಿಲ್ಲ, ನೀವೇನ್ ಹೇಳ್ತೀರಾ ಅನ್ನುವಂಥದ್ದು ಏನೇನೋ ಮಾತಾಡ್ತಾರೆ. ಜ್ಯೋತಿಷಕ್ಕಿರೋ ಲಿಮಿಟೇಷನ್ ಅವ್ರು ಅರ್ಥ ಮಾಡ್ಕೊಂಡಿಲ್ಲ. ನಾವು ದಿನನಿತ್ಯ ಮಾಡೋದ ಎಲ್ಲಾ ಕೆಲಸಗಳು ಜ್ಯೋತಿಷದಲ್ಲಿ ನಿರ್ಧಾರಗಳ ಆಗಿರಲ್ಲ. ಮೇಜರ್ ಇವೆಂಟ್ಗಳನ್ನ ನಾವು ಪ್ರೆಡಿಕ್ಷನ್ಸ್ ಕೊಡ್ಬೋದು, ಅದು ಕೂಡ ಬರ್ತ್ ಟೈಮ್ ಕರೆಕ್ಟ್ ಆಗಿರ್ಬೇಕಾಗತ್ತೆ, ಅಥವಾ ಹಸ್ತ ಸಾಮುದ್ರಿಕೆ ಮೂಲಕವಾಗಿ ಕೂಡ ಹೇಳ್ಬೋದು. ಸೊ ಈ ಮೂಲಕವಾಗಿ ನೋಡೋದಾದ್ರೆ ಆ ಬಹಳ ಡೀಟೇಲ್ ಆಗಿ ಜಾತಕವನ್ನು ನೋಡಿ ಹೇಳ್ಬೇಕು. ಸೊ ಆ ನಿಟ್ಟಿನಲ್ಲಿ ನನ್ನ ಒಂದು ರಿಸರ್ಚ್ ನಡೀತಾ ಇದೆ. ಹಸ್ತ ಸಾಮುದ್ರಿಕೆ ಮತ್ತು ಜಾತಕ ಎರಡನ್ನು ಹೊಂದಾಣಿಕೆ ಮಾಡಿ ಹೇಳುವಂಥದ್ದು, ಇದು ಬಹಳ ಅಕ್ಯುರೇಟ್ ಪ್ರೆಡಿಕ್ಷನ್ಸ್ ಬರುತ್ತೆ. ಇನ್ನ ತುಲಾ ರಾಶಿಗೆ ಸಂಬಂಧಪಟ್ಟಂತೆ ನಾವು ರಾಶಿ ಭವಿಷ್ಯವನ್ನ ನೋಡೋದಾದ್ರೆ, ಈ ವಾರದಲ್ಲಿ ತುಲಾ ರಾಶಿಯಾಧಿಪತಿ ಬಂದು ಲಾಭ ಸ್ಥಾನದಲ್ಲಿ ಆ 10ನೇ ಮನೆಯಲ್ಲಿ ಇರುವಂತದ್ದು ಬಹಳ ಉತ್ತಮವಾಗಿರುವಂತದ್ದು. ಯೂಶುವಲ್ ಆಗಿ ಈ ರಾಶಿ ಇರುವಂತವ್ರು ಯಾರು ನೀರಿಗೆ ಸಂಬಂಧಪಟ್ಟಂತ ಬಿಸ್ನೆಸ್, ಬಟ್ಟೆಗೆ ಸಂಬಂಧಪಟ್ಟಂತ ಬಿಸ್ನೆಸ್ ಮಾಡ್ತಿದ್ರೆ, ಕೃಷಿಕರಾಗಿದ್ರೆ, ಅಥವಾ ಫ್ಯೂಯಲ್ ರಿಲೇಟೆಡ್ ಆಗಿ ಈ ತರ ಬಿಸ್ನೆಸ್ ಗಳನ್ನ ಏನಾದ್ರು ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಸಹ ಲಾಭವನ್ನ ನೋಡ್ತಾರೆ, ಪ್ರೋಗ್ರೆಸ್ ಅನ್ನ ನೋಡ್ತಾರೆ, ಸಕ್ಸಸ್ ಅನ್ನ ನೋಡ್ತಾರೆ. ಜೊತೆಯಲ್ಲಿ ಸಪ್ತಮಾಧಿಪತಿ 12ನೇ ಮನೆಯಲ್ಲಿ ಇರೋದು, ಇದೊಂದು ವೈವಾಹಿಕ ಜೀವನದಲ್ಲಿ ಇವ್ರಿಗೂ ಕೂಡ ಕಿರಿಕಿರಿ ಉಂಟಾಗುವ ಸಾಧ್ಯತೆ ಇರುತ್ತೆ. ಬಟ್ ಏನಾಗುತ್ತೆ ಅಂದ್ರೆ, ಇಲ್ಲೊಂದು ದ್ರವ್ಯ ಲಾಭ ಆಗುವಂತ ಸಾಧ್ಯತೆ ಇರುತ್ತೆ, ಹಣಕಾಸಲ್ಲಿ ಲಾಭ ಉಂಟಾಗೋ ಸಾಧ್ಯತೆ ಇರುತ್ತೆ. ಬಟ್ ಏನಂತಂದ್ರೆ ತುಂಬಾ ಕೇರ್ಫುಲ್ ಆಗಿ ಇರ್ಬೇಕಾಗತ್ತೆ. ಯಾಕೆಂತಂದ್ರೆ ಒಂದೊಂದ್ಸಲ ಈ ರಾಶಿ 2ನೇ ಮನೆ ಅಧಿಪತಿ 12ನೇ ಮನೆ ಇರುವಂತದ್ದು ಒಂದೊಂದ್ಸಲ ಅನವಶ್ಯಕವಾಗಿ ಖರ್ಚಾಗುವ ಸಾಧ್ಯತೆಗಳಿರುತ್ತೆ. ಆಸ್ಪತ್ರೆಗಳಿಗೆ ನಿಮಗಲ್ಲ ಅಂದ್ರೂ ಸಹ ಬೇರೆಯವರಿಗಾಗಿ ಖರ್ಚು ಮಾಡಿ ಹಣ ಕಳ್ಕೊಳ್ಳುವಂತಹ ಸಾಧ್ಯತೆಗಳಿರುತ್ತೆ. ಸೊ 12ನೇ ಮನೆ ಅನ್ನುವಂಥದ್ದು ಕೇವಲ ನೀವು ಏನ್ ಅನ್ಕೋಬೇಕು ಅಂದ್ರೆ ಆಸ್ಪತ್ರೆಗಳಂತಲ್ಲ, ಪಿಲಿಗ್ರಿಮೇಜ್ ಅಂತ ಹೇಳ್ತಾರೆ, ಪುಣ್ಯಕ್ಷೇತ್ರಗಳಿಗೂ ಕೂಡ ಭೇಟಿ ಕೊಟ್ಟು ಅಲ್ಲೂ ಕೂಡ ಹಣ ಕಳ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಸೊ ಅಂದ್ರೆ ಹೇಗಾಗತ್ತೆ ಅಂದ್ರೆ ಹಣ ಪೋಲಾಗುತ್ತೆ, ವ್ಯಯ ಆಗತ್ತೆ ಅನ್ನೋ ಅರ್ಥದಲ್ಲಿ ನಾವು ಭಾವಿಸ್ಬೇಕು. ಸೊ ಹಾಗಾಗಿ ಎರಡು ತರದ ಅವಕಾಶಗಳು ಕೂಡ ಈ ಒಂದು ತುಲಾ ರಾಶಿಯವರಲ್ಲಿ ಇದೆ. ಆಮೇಲೆ ಇನ್ನೊಂದು ಬಂದು ಪಂಚಮದಲ್ಲಿ ರಾಹು ಮತ್ತೆ ಚಂದ್ರಗ್ರಹ ಇರುವಂತದ್ದು ಮಕ್ಕಳಿಂದ ನೋವು ಉಂಟಾಗುವ ಸಾಧ್ಯತೆ ಇರುತ್ತೆ. ಇವ್ರಿಗೆ ಮಕ್ಕಳಿಂದ ಅಂದ್ರೆ ಅವ್ರು ಏನಾದ್ರು ಒಂದು ಬಿದ್ದು ಪೆಟ್ಟು ಮಾಡ್ಕೊಳ್ಳೋದು, ಅಥವಾ ಸಣ್ಣ ಪುಟ್ಟದಲ್ಲಿ ಮನಸ್ಸಿಗೆ ಬೇಜಾರಾಗುವಂತೆ ಮಾತಾಡುವಂಥದ್ದು, ಮಕ್ಕಳಿಂದ ನಿಮಗೆ ನೋವಾಗುವ ಸಾಧ್ಯತೆ ತುಲಾ ರಾಶಿಯಲ್ಲಿ ಇರುತ್ತೆ. ಇಲ್ಲಿ ನಾವು ಏನ್ ಯೋಚನೆ ಮಾಡ್ಬೇಕು ಅಂತಂದ್ರೆ, ತುಲಾ ರಾಶಿಯಲ್ಲಿ ಇರುವಂತ ಯಾವ ನಕ್ಷತ್ರದಲ್ಲಿ ನೀವು ಹುಟ್ಟಿದ್ರ ಅಂತ ನೋಡ್ಕೋಬೇಕು. ಆ ನಕ್ಷತ್ರದ ಅನುಸಾರವಾಗಿ ಫಲಗಳನ್ನು ನಾವು ಹೇಳ್ಬೇಕು. ಮುಂದಿನ ವಿಡಿಯೋಗಳಲ್ಲಿ ನಾವು ನಕ್ಷತ್ರದ ಅನುಸಾರವಾಗಿ ಫಲ, ಹಾಗೇನೆ ಹಸ್ತರೇಖೆಯಲ್ಲಿ ರಾಶಿಗಳನ್ನ ನೋಡೋದು ಹೇಗೆ ಅಂತ ನೋಡೋಣ. ಆ ರಾಶಿ ಮೂಲಕವಾಗಿ ನಿಮ್ಮ ಭವಿಷ್ಯವನ್ನ ಹೇಗೆ ಕಂಪೇರ್ ಮಾಡಿ ತಿಳ್ಕೊಬೇಕು ಅನ್ನೋದ್ರ ಬಗ್ಗೆ ನಾವು ಮಾತಾಡೋಣ. ಸೊ ಈಗ ಇಷ್ಟು ವಿಚಾರಗಳು ಉತ್ತಮವಾಗಿರುವಂತಹ ಬದಲಾವಣೆಗಳಿದೆ. ಮತ್ತೆ ನವಮ ಭಾವದಲ್ಲಿ
ಗುರುಗ್ರಹ ಇರುವಂತದ್ದು ಖಂಡಿತವಾಗ್ಲೂ ಸಹ ಏನಾದ್ರೂ ಒಂದು ನಿಮಗೆ ಪುಣ್ಯಕ್ಷೇತ್ರಗಳು ಹೋಗುವಂತದ್ದು, ಸಿದ್ಧಿ ಪುರುಷರನ್ನ, ಆಧ್ಯಾತ್ಮಿಕ ವ್ಯಕ್ತಿಗಳನ್ನ ಭೇಟಿಯಾಗುವಂತ ಯೋಗ ಖಂಡಿತವಾಗ್ಲೂ ತುಲಾರಾಶಿಯವರಿಗೆ ಈ ವಾರದಲ್ಲಿ ಇದೆ ಅಂತ ಹೇಳ್ಬೋದು. ನಮಸ್ಕಾರ.